ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ನಿಮ್ಮ ಬ್ಯಾಂಕ್ ಅಕೌಂಟ್ ಖಾಲಿ ಮಾಡುತ್ತಿರುವ 3 ಹೊಸ ಸ್ಕ್ಯಾಮ್‌ಗಳ್ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ವಿವರವಾಗಿ ಹೇಳ್ತೀನಿ. ತಪ್ಪದೇ ವಿಡಿಯೋ ಕೊನೆ ತನಕ ನೋಡಿ. ನಿಮ್ಮ ತಾಯಿ, ತಂದೆ ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ ಫೋನ್ ಮಾಡಿ, ನನಗೆ ದೊಡ್ಡ ಆಕ್ಸಿಡೆಂಟ್ ಆಗಿದೆ, ನಾನು ಹಾಸ್ಪಿಟಲ್‌ನಲ್ಲಿದ್ದೀನಿ, ಅರ್ಜೆಂಟಾಗಿ ₹10,000 ಗೂಗಲ್ ಪೇ ಮಾಡು ಅಂತ ಅವರದ್ದೇ ಧ್ವನಿಯಲ್ಲಿ ಅಳುತ್ತಾ ಕೇಳಿದರೆ ನೀವು ಏನು ಮಾಡ್ತೀರಾ? ಖಂಡಿತ ಯೋಚನೆ ಮಾಡದೆ ತಕ್ಷಣ ಹಣ ಕಳಿಸ್ತೀರಾ ಅಲ್ವಾ? ಆದರೆ ಇಲ್ಲೇ ಇರೋದು ನೋಡಿ ಅಸಲಿ ಶಾಕ್. ಆ ಕಡೆ ಫೋನ್ನಲ್ಲಿ ಮಾತಾಡಿದ್ದು ನಿಮ್ಮವರೇ ಅಲ್ಲ, ಅದೊಂದು ಸಾಫ್ಟ್ವೇರ್. ಹೌದು ಸ್ನೇಹಿತರೆ, ಕೇವಲ ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಇಡೀ ಬ್ಯಾಂಕ್ ಅಕೌಂಟ್ ಖಾಲಿಯಾಗುವಂತಹ, ಕಣ್ಣು ಮುಚ್ಚಿಬಿಡೋದ್ರೊಳಗೆ ಲಕ್ಷಾಂತರ ರೂಪಾಯಿ ಲೂಟಿ ಮಾಡುವ 3 ಹೊಸ ಅಪಾಯಕಾರಿ ಆನ್ಲೈನ್ ಸ್ಕ್ಯಾಮ್ಗಳು ಸದ್ಯ ಚಾಲ್ತಿಯಲ್ಲಿವೆ. ಸೈಬರ್ ಪೊಲೀಸರೇ ಈ ಬಗ್ಗೆ ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ. ಹಾಗಾದರೆ ಆ 3 ಸ್ಕ್ಯಾಮ್ಗಳು ಯಾವುವು? ಡಿಜಿಟಲ್ ಜಗತ್ತಿನಲ್ಲಿ ನಿಮ್ಮ ಹಣವನ್ನು ನೀವು ಹೇಗೆ ಬಚಾವ್ ಮಾಡಿಕೊಳ್ಳಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಪಾಯಿಂಟ್ ಟು ಪಾಯಿಂಟ್ ಬಿಡಿಸಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮೊದಲನೆಯದು ಮತ್ತು ಸದ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುತ್ತಿರುವ ಸ್ಕ್ಯಾಮ್ ಅಂದರೆ AI ವಾಯ್ಸ್ ಕ್ಲೋನಿಂಗ್ ಸ್ಕ್ಯಾಮ್. ಪ್ರೀತಿಯ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ನಲ್ಲಿ ರೀಲ್ಸ್ ಮತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ವಂಚಕರು ಏನು ಮಾಡ್ತಾರಂದರೆ, ನಿಮ್ಮ ಆ ವಿಡಿಯೋದಿಂದ ನಿಮ್ಮ ಧ್ವನಿಯನ್ನು ಕೇವಲ 5 ಸೆಕೆಂಡ್ ಕದಿಯುತ್ತಾರೆ. ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ, ಆ 5 ಸೆಕೆಂಡ್ ಧ್ವನಿಯನ್ನು ಇಟ್ಟುಕೊಂಡು ನಿಮ್ಮದೇ ಧ್ವನಿಯಲ್ಲಿ ಗಂಟೆಗಟ್ಟಲೆ ಮಾತನಾಡುವಂತೆ ಸಾಫ್ಟ್ವೇರ್ ರೆಡಿ ಮಾಡಬಹುದು. ನಂತರ ವಂಚಕರು ನಿಮ್ಮ ಪೋಷಕರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ನಿಮ್ಮದೇ ಧ್ವನಿಯಲ್ಲಿ, ಅಮ್ಮ, ನಾನು ಕಾಲೇಜಿನಿಂದ ಬರುವಾಗ ಯಾರೋ ಗಾಡಿಗೆ ಗುದ್ದು ಬಿಟ್ಟರು, ಪೊಲೀಸರು ನನ್ನನ್ನು ಸ್ಟೇಷನ್ನಲ್ಲಿ ಕೂರಿಸಿದ್ದಾರೆ, ದಯವಿಟ್ಟು ಯಾರಿಗೂ ಹೇಳಬೇಡಿ, ತಕ್ಷಣ ಇವರಿಗೆ ಒಂದು ₹20,000 ಕಳಿಸಿ ಬಿಡಿಸಿ ಅಂತ ಅಳುತ್ತಾ ನಾಟಕ ಆಡ್ತಾರೆ. ಪೋಷಕರು ಧ್ವನಿ 100ಕ್ಕೆ 100ರಷ್ಟು ನಿಮ್ಮದೇ ಇರುವುದರಿಂದ ಗಾಬರಿಯಾಗಿ ತಕ್ಷಣ ಹಣ ಕಳಿಸ್ಬಿಡ್ತಾರೆ. ಇತ್ತೀಚೆಗೆ ಇಂತಹ 10 ಪ್ರಕರಣಗಳು ದಾಖಲಾಗಿವೆ. ಹಾಗಾಗಿ ಇಂತಹ ಯಾವುದೇ ಎಮರ್ಜೆನ್ಸಿ ಕಾಲ್ ಬಂದರೆ ಮೊದಲು ಫೋನ್ ಕಟ್ ಮಾಡಿ ನಿಮ್ಮ ಕಡೆಯವರಿಗೆ ಬೇರೆ ನಂಬರ್ನಿಂದ ಕರೆ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಎರಡನೆಯ ಮಧ್ಯಮ ವರ್ಗದವರನ್ನ ಮತ್ತು ಮನೆಯಲ್ಲಿರುವ ಮಹಿಳೆಯರು ಹಾಗೂ ಸ್ಟೂಡೆಂಟ್ಸ್ ಅನ್ನೇ ಟಾರ್ಗೆಟ್ ಮಾಡುತ್ತಿರುವ ಪಾರ್ಟ್ ಟೈಮ್ ಜಾಬ್ ಸ್ಕ್ಯಾಮ್. ನಿಮಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ನಲ್ಲಿ ಒಂದು ಮೆಸೇಜ್ ಬರುತ್ತದೆ. ಮನೆಯಲ್ಲೇ ಕುಳಿತು ದಿನಕ್ಕೆ 2 ಗಂಟೆ ಕೆಲಸ ಮಾಡಿ ₹3,000 ಗಳಿಸಿ. ನೀವು ಮಾಡಬೇಕಾಗಿರೋದು ಇಷ್ಟೇ: ನಾವು ಕೊಡುವ ಗೂಗಲ್ ಮ್ಯಾಪ್ ಲಿಂಕ್ ಕ್ಲಿಕ್ ಮಾಡಿ ಹೋಟೆಲ್ಗಳಿಗೆ 5 ಸ್ಟಾರ್ ರಿವ್ಯೂ ಕೊಡಬೇಕು ಅಥವಾ ಯೂಟ್ಯೂಬ್ ವಿಡಿಯೋಗೆ ಲೈಕ್ ಮಾಡಬೇಕು. ಆರಂಭದಲ್ಲಿ ಅವರು ನಿಮಗೆ ನಂಬಿಕೆ ಬರಲಿ ಅಂತ ಕೇವಲ 3 ಲೈಕ್ ಮಾಡಲು ಹೇಳ್ತಾರೆ. ನೀವು ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ಗೆ ನಿಜವಾಗಿ ₹150 ಅಥವಾ ₹200 ಜಮೆ ಮಾಡ್ತಾರೆ. ನಿಮಗೆ ಖುಷಿಯಾಗಿ, ಅಬ್ಬಾ, ಇದು ನಿಜವಾದ ಕೆಲಸ ಅನಿಸುತ್ತೆ. ಆದರೆ ಅಸಲಿ ಆಟ ಆಮೇಲೆ ಶುರುವಾಗುತ್ತೆ. ಅವರು ನಿಮ್ಮನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಸ್ತಾರೆ. ಅಲ್ಲಿ ಬಿಗ್ ಟಾಸ್ಕ್ ಅಂತ ಇರುತ್ತೆ. ನೀವು 5,000 ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ವಾಪಸ್ 7,500 ಸಿಗುತ್ತೆ ಅಂತಾರೆ. ಮೊದಲ ಬಾರಿ ನೀವು 5,000 ಹಾಕಿದಾಗ 7,500 ಕೊಡ್ತಾರೆ. ನಿಮ್ಮ ನಂಬಿಕೆ ಗಟ್ಟಿಯಾಗುತ್ತೆ. ಕೊನೆಗೆ ನೀವು ಆಸೆಗೆ ಬಿದ್ದು 50,000 ಅಥವಾ ₹1,00,000 ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಿದ ತಕ್ಷಣ ಆ ಇಡೀ ಗ್ರೂಪ್ ಇಂದ ನಿಮ್ಮನ್ನ ಬ್ಲಾಕ್ ಮಾಡಿ ಮಾಯವಾಗ್ತಾರೆ. ನೆನಪಿಡಿ, ಜಗತ್ತಿನಲ್ಲಿ ಸುಲಭವಾಗಿ ಕೂತಲ್ಲೇ ಹಣ ಕೊಡುವ ಕೆಲಸ ಯಾವುದು ಇದುವರೆಗೂ ಇಲ್ಲ, ಇನ್ನು ಮುಂದೆ ಬರುವುದೂ ಇಲ್ಲ. ಮೂರನೆಯದಾಗಿ, ಈಗ ಅತಿ ಹೆಚ್ಚು ಜನರನ್ನ ಬಲಿ ತೆಗೆದುಕೊಳ್ಳುತ್ತಿರುವ ಕರೆಂಟ್ ಬಿಲ್ ಮತ್ತು ಕೊರಿಯರ್ ಅಪ್ಡೇಟ್ ಸ್ಕ್ಯಾಮ್. ನಿಮ್ಮ ಮೊಬೈಲ್ಗೆ ಇದ್ದಕ್ಕಿದ್ದಂತೆ ಒಂದು ಮೆಸೇಜ್ ಬರುತ್ತದೆ. ಗಮನಿಸಿ, ನಿಮ್ಮ ಮನೆಯ ಕಳೆದ ತಿಂಗಳ ಕರೆಂಟ್ ಬಿಲ್ ಅಪ್ಡೇಟ್ ಆಗಿಲ್ಲ. ಇಂದು ರಾತ್ರಿ 9:30ಕ್ಕೆ ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗುವುದು. ತಕ್ಷಣವೇ ಈ ಕೆಳಗಿನ ಅಧಿಕಾರಿ ಸಂಖ್ಯೆಗೆ ಕರೆ ಮಾಡಿ ಬಿಲ್ ಪಾವತಿಸಿ. ನಾವು ಕರೆಂಟ್ ಹೋಗುತ್ತೆ ಅನ್ನೋ ಭಯದಲ್ಲಿ ಆ ನಂಬರ್ಗೆ ಫೋನ್ ಮಾಡ್ತೀವಿ. ಆ ಕಡೆ ಇರುವ ವಂಚಕ, ಸರ್, ನಿಮ್ಮ ಬಿಲ್ ಆನ್ಲೈನಲ್ಲಿ ಅಪ್ಡೇಟ್ ಆಗ್ತಿಲ್ಲ, ನಾನು ಒಂದು ಲಿಂಕ್ ಕಳಿಸ್ತೀನಿ, ಅದರಲ್ಲಿ ಕೇವಲ ₹10 ಫೋನ್ ಪೇ ಮಾಡಿ ಕನ್ಫರ್ಮ್ ಮಾಡಿ ಅಂತಾನೆ. ನೀವು ಆ ಲಿಂಕ್ ಕ್ಲಿಕ್ ಮಾಡಿ ₹10 ಕಟ್ಟಲು ನಿಮ್ಮ ಬ್ಯಾಂಕ್ ಯು ಪಿ ಐ ಪಿನ್ ಹಾಕಿದ ತಕ್ಷಣ ನಿಮ್ಮ ಫೋನ್ ಪೇನ ಸಂಪೂರ್ಣ ಕಂಟ್ರೋಲ್ ಅವರ ಕೈಗೆ ಹೋಗುತ್ತದೆ. ನಿಮ್ಮ ಫೋನಿಗೆ ಬರುವ ಎಲ್ಲ OTP ಅವರಿಗೆ ಕಾಣಿಸುತ್ತದೆ ಮತ್ತು ನಿಮ್ಮ ಅಕೌಂಟ್ನಲ್ಲಿರುವ ಇಡೀ ಹಣವನ್ನು ಅವರು ಎಗರಿಸಿಬಿಡ್ತಾರೆ. ಇದೇ ರೀತಿ ನಿಮ್ಮ ಹೆಸರಿಗೆ ಬಂದ ಕೊರಿಯರ್ ಕ್ಯಾನ್ಸಲ್ ಆಗಿದೆ, ಅಡ್ರೆಸ್ ಅಪ್ಡೇಟ್ ಮಾಡಲು
₹5 ಕಟ್ಟಿ ಅಂತಲೋ ಲಿಂಕ್ ಕಳಿಸ್ತಾರೆ. ಅಪರಿಚಿತ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡುವುದು ನಿಮ್ಮ ಅಕೌಂಟ್ ಅನ್ನು ನೀವೇ ಖಾಲಿ ಮಾಡಿಕೊಂಡಂತೆ. ಹಾಗಾದರೆ ಸ್ನೇಹಿತರೆ, ಇಂತಹ ವಂಚನೆಗಳಿಂದ ನಾವು ಬಚಾವು ಆಗೋದು ಹೇಗೆ? ಸಿಂಪಲ್. ಮೊದಲನೆಯದಾಗಿ ಅಪರಿಚಿತ ಲಿಂಕ್ಗಳ ಮೇಲೆ ಯಾವತ್ತೂ ಕ್ಲಿಕ್ ಮಾಡಬೇಡಿ. ಎರಡನೆಯದಾಗಿ ಬ್ಯಾಂಕ್ ಅಧಿಕಾರಿಗಳಾಗಲಿ ಅಥವಾ ಕರೆಂಟ್ ಆಫೀಸಿನವರಾಗಲಿ ಫೋನ್ನಲ್ಲಿ ಲಿಂಕ್ ಕಳಿಸಿ ಹಣ ಕೇಳುವುದಿಲ್ಲ. ಮೂರನೆಯದಾಗಿ, ಒಂದು ವೇಳೆ ದೈವವಶಾತ್ ನಿಮಗೆ ಇಂತಹ ವಂಚನೆ ನಡೆದು ಹಣ ನಷ್ಟವಾದರೆ ತಕ್ಷಣವೇ ವಿಳಂಬ ಮಾಡದೆ 1930 ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಪೊಲೀಸರಿಗೆ ದೂರು ನೀಡಿ. ನೀವು ಎಷ್ಟು ಬೇಗ ದೂರು ನೀಡ್ತೀರೋ ನಿಮ್ಮ ಹಣ ವಾಪಸ್ ಸಿಗುವ ಸಾಧ್ಯತೆ ಅಷ್ಟು ಹೆಚ್ಚಿರುತ್ತದೆ. ವೀಕ್ಷಕರೇ, ನಿಮಗೇನಾದರೂ ಇತ್ತೀಚೆಗೆ ಇಂತಹ ಯಾವುದೇ ನಕಲಿ ಮೆಸೇಜ್ ಅಥವಾ ಫೋನ್ ಕಾಲ್ ಬಂದಿತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಕುಟುಂಬದವರು, ಅಪ್ಪ ಅಮ್ಮ ಹಾಗೂ ಸ್ನೇಹಿತರನ್ನ ಎಚ್ಚರಿಸಲು ಈ ಇನ್ಫಾರ್ಮೇಟಿವ್ ವಿಡಿಯೋವನ್ನು ಈಗಲೇ ಎಲ್ಲರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.